ಕೆಲವು ಸ್ಥಳಗಳನ್ನು ಹುಡುಕಲು ಗೂಗಲ್ ಮ್ಯಾಪ್ ಸಾಕಾಗುವುದಿಲ್ಲ, ಧೈರ್ಯ ಬೇಕಾಗುತ್ತದೆ. ಪ್ರತಿ ಹೆಜ್ಜೆಯೂ ಪರೀಕ್ಷೆ, ಪ್ರತಿ ಉಸಿರು ಸವಾಲು. ಆದರೆ ಪ್ರಕೃತಿ ತನ್ನ ನಿಜವಾದ ಸೌಂದರ್ಯವನ್ನು ಎಂದಿಗೂ ಸುಲಭವಾಗಿ ತೋರಿಸುವುದಿಲ್ಲ. ಇಂದು ನಮ್ಮ ಪ್ರಯಾಣ ಕರ್ನಾಟಕದ ಅತ್ಯಂತ ಗುಟ್ಟಾಗಿ ಉಳಿದಿರುವ ಸ್ವರ್ಗದ ಕಡೆ. ಇದು ಬೆಳಕಲ್ ತೀರ್ಥ. National Highway 66, then turn left onto National Highway. ಇದರಲ್ಲಿ ಫಾಲ್ಸ್ ಯಾವುದು? ಅಂದರೆ ಅಲ್ಲೊಂದು ಬೀಳ್ತಾ ಉಂಟು, ಈ ಕಡೆ ಸುಮಾರು ಇತ್ತಲ್ಲ. ಮೇನ್ ಫಾಲ್ಸ್ ಇದೆಯಾ? ಇದೆಲ್ಲ ಬೆಳಕಲ್ ತೀರ್ಥ ಬಂದ ಟೈಮ್ ನೋಡಿ ಬ್ರೋ, ಮಳೆ ಸಿಕ್ಕಾಪಟ್ಟೆ ಮಳೆ. ಸೊ ಮಳೆ ಹೋದ್ಮೇಲೆ ನಾವು ಹೋಗ್ಬೇಕು. ಆ್ಯಕ್ಚುಲಿ ನಾವು ರೈನ್ ಕೋಟು ಕೊಡೆ ಈ ಛತ್ರಿ ಏನೂ ಇಲ್ಲ ನಮ್ಮ ಹತ್ರ. ಸೊ ಮಳೆ ಹೋದ್ಮೇಲೆ ಇಲ್ಲಿಂದ ನಾವು ಫಾಲ್ಸಿಗೆ ಹೋಗ್ಬೇಕು. ಸೊ ಮಳೆ ನೋಡಿ ಬ್ರೋ, ಫಾಲ್ಸಿಗೆ ಬೆಳಕಲ್ ತೀರ್ಥ ಹಂಗೆ ಹೋಗೋದಾ ಬ್ರೋ? 5 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಅಂತೆ. ಇಲ್ಲಿ ಮನೆಯವರು ಹೇಳಿದ್ರು 4-5 ಕಿಲೋಮೀಟರ್ ಟ್ರೆಕ್ ಮಾಡಬೇಕಂತ ನೀವು. ಸೊ ಇದಕ್ಕೆ ಗೋವಿಂದ ತೀರ್ಥನೂ ಅಂತಾರೆ ನೋಡಿ, ಗೋವಿಂದ ತೀರ್ಥಕ್ಕೆ ದಾರಿ ಹಿಂಗೆ ಹೋಗ್ಬೇಕು. ಪ್ಲಾಸ್ಟಿಕ್ ಒಳ್ಳೆ ಡಸ್ಟ್ಬಿನ್ ಇಟ್ಟಾರೆ, ಆದರೂ ಕೆಳಗಡೆ ಹಾಕಿಟ್ಟೆ ನೋಡಿ. ಇಲ್ಲೇನು ಬೋರ್ಡ್ ಅಲ್ಲ, ಅದಲ್ಲ ಕತ್ಲೆ ಅದ ಥರ ಫೀಲು. ಬಟ್ 2:30 ಅಷ್ಟೇ, ಮಧ್ಯಾಹ್ನ 2:15 ಸಂಜೆ ಆಯಿತು ಅನ್ಸ್ಬೇಕು ನಿಮಗೆ, ನೀವೇನಾದರೂ ಈ ಟೈಮಿಗೆ ಬಂದರೆ. ಮಳೆ ಬಂತು ಬ್ರೋ, ಸಮವಸ್ತ್ರ ಇಲ್ಲ ನಮ್ಮ ಹತ್ರ. ಐ ಮೀನ್ ರೈನ್ ಕೋಟ್ ಇಲ್ಲ. ಇದೆಲ್ಲಿಗೆ ನೀರು ಬಂದದ್ದು? ಪ್ಲಾಸ್ಟಿಕ್ ಹಾಕೋಕ್ಕೆ, ಬಟ್ ಎಲ್ಲ ಕೆಳಗಡೆನೇ ಹಾಕಿದ್ದಾರೆ. ಕಾಡಿನ ಈ ಮೌನದಲ್ಲಿ ಕೇಳಿಸುತ್ತಿರುವುದು ನಮ್ಮ ಉಸಿರಿನ ಶಬ್ದ ಮಾತ್ರ, ಮತ್ತು ಎಲ್ಲೋ ದೂರದಿಂದ ಬರುತ್ತಿರುವ ನೀರಿನ ಘರ್ಜನೆ. ಕಾಲುಗಳು ನೋಯಲು ಶುರುವಾಗುತ್ತವೆ, ಉಸಿರು ಜೋರಾಗುತ್ತದೆ. ಇನ್ನೂ ಎಷ್ಟು ದೂರ ಅನ್ನೋ ಪ್ರಶ್ನೆ ಮನಸ್ಸಿಗೆ ಬರುತ್ತದೆ. ಇನ್ನೂ ಅರ್ಧ ಇದೆ, ಇನ್ನೂ ಅರ್ಧ ಐತೆ. ಹಾಂ ಇದೆ ಬ್ರೋ. ಇಲ್ಲೇರಿಗೆ ಬಂದಿದ್ದೀರಾ? ಬಂದ್ಬಿಡಿ, ನಾವು ಹೋಗ್ಬೇಕು. ಹೌದು, ಬನ್ನಿ ಹೋಗುವ. ಆದರೆ ಪ್ರಕೃತಿಯ ಒಂದು ನಿಯಮ ಇದೆ, ಕಷ್ಟಪಟ್ಟು ಬಂದವರಿಗೆ ಮಾತ್ರ ತನ್ನ ನಿಜವಾದ ರೂಪವನ್ನು ತೋರಿಸುತ್ತದೆ. ಐ ಆಮ್ ಡನ್ ಬ್ರೋ, ಐ ಕಾಂಟ್. ಜಾರ್ತದೆ, ಯಾವುದೋ ಗುಡ್ಡೆ ಹತ್ತಾವ್ರೆ ಬ್ರೋ. ನಾವು ಜಾರ್ತದೆ, ಈಜಿ ಹೋಗಲಿ.
ಗುರುವಾರ ಇವತ್ತು. ಸೊ ಗುರುವಾರ ದಿನವೂ ಇಷ್ಟು ಕ್ರೌಡ್ ಇರ್ತದೆ ಅಂದರೆ ಮೇಲ್ಗಡೆ ಏನೋ ಒಂದು ಬ್ಯೂಟಿಫುಲ್ ಆಗೇ ಇರಬೇಕು. ತುಂಬ ಕಷ್ಟ ಬ್ರೋ ಈ ಟ್ರೆಕ್ ಮಾತ್ರ. ಐ ಆಮ್ ಡನ್ ಬ್ರೋ, ಐ ಆಮ್ ಡನ್. ನನ್ನ ಹತ್ರ ಮತ್ತಾಗೋದಿಲ್ಲ. ಇಲ್ಲ ನೋಡಿ ಬ್ರೋ, ಸ್ವಚ್ಛತೆ ಕಾಪಾಡಬೇಕಂತೆ ಈ ಥರ ಮಾಡಿ. ಫೈನಲಿ ಐ ಕ್ಯಾನ್ ಸಿ ದ ಫಾಲ್ಸ್. ಬಟ್ ನಮಗಿಂತ ಇನ್ನೂ 100 ಮೀಟರ್ಸ್ ಮೇಲೆ ಉಂಟದು. ಐ ಥಿಂಕ್ ವಿ ಅರೈವ್ಡ್. ಸೊ ಗುಹೆ, ಇಲ್ಲೊಂದು ಗುಹೆ ಉಂಟು ಬ್ರೋ. ಕತ್ಲಾಗ್ಬಿಡ್ತು ಇಲ್ಲಿ ಮಧ್ಯಾಹ್ನ 3 ಗಂಟೆ. ಬಟ್ ಆ್ಯಕ್ಚುಲಿ ಒಳಗಡೆ ಕತ್ಲು. ವೆದರ್ ಮಾತ್ರ 5 ಮಿನಿಟ್ಸ್ಗೊಂದ್ಸಲ ಚೇಂಜ್ ಆಗ್ತದೆ ಇಲ್ಲಿ ವೆದರ್. 90 ಡಿಗ್ರಿ ಉಂಟು. 90 ಡಿಗ್ರಿ ಹತ್ಬೇಕು. ಫಸ್ಟ್ ಹೋಗಿ ಫಾಲ್ಸಲ್ಲಿ ನೀರು ಕುಡಿಬೇಕು. ಈ ಥರ ಮಳೆ ಬರ್ತಿದ್ರೆ ನನ್ನ ಗಂಟ್ಲೆಲ್ಲ ಒಣಗೋಗುತ್ತೆ. ಕೆಳಗಡೆ ನೋಡಿ ಬ್ರೋ, ಕೆಳಗೆ ಬಿದ್ದರೆ ಇಲ್ಲ. ಬ್ರೋ ಫೈನಲಿ ವಿ ರೀಚ್ ದ ಫಾಲ್ಸ್ ನೋಡಿ ಬ್ರೋ. ವಾವ್, ಇಟ್ಸ್ ವರ್ತ್ ದ ಟ್ರಕ್. ನಾವು ಇಷ್ಟು ಕಷ್ಟಪಟ್ಟು ಏನು ಮೇಲ್ಗಡೆ ಬಂದಿದ್ರು ಅಲ್ಲ. ಬ್ರೋ ಆಕಾಶದಿಂದ ಬೀಳುವ ಫಾಲ್ಸ್ ನೋಡಿದ್ರೆ ನೀವು, ಆಕಾಶದಿಂದ ಬೀಳುದು ಅಲ್ಲ ನೋಡಿ. Feel the power. Bring the animal back to life. Bring the energy one more time. If you feel like letting go, you can take control. You can turn this all to something beautiful. Where you feel life gets you down, down, down. Gets you down, down, down. Say it louder, say it louder. Feel the moment, feel the power. Bring the animal back to life. Bring the energy one more time. ಆಕಾಶದಿಂದ ಬೀಳ್ತಾ ಉಂಟು ನೀರು. ಸೊ ಮೇಲ್ಗಡೆ ಏನು ನೋಡೋದಿಲ್ಲ, ಆಕಾಶದಿಂದ ಬೀಳ್ತಾ ಉಂಟು ನೀರು. ವಾವ್, ಖೂಬ್ಸೂರತ್. ಸೊ ಮೇಲ್ಗಡೆ ಎಷ್ಟು ಕಷ್ಟಪಟ್ಟು ಬಂದಿದ್ದೀವಿ ನಾವು, ಎಲ್ಲ ಹೊರ್ತು ಬ್ರೋ. ವ್ಯೂ ನೋಡಿ, ಮಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ. ಆ ಥರ ಫೋರ್ಸಲ್ಲಿ ನೀರು ಬರ್ತಾ ಉಂಟು. ಬ್ಯಾಕ್ಗ್ರೌಂಡಲ್ಲಿ ನೀರು ನೋಡಿ ಬ್ರೋ. ಲಿಟ್ರಲಿ ಆಕಾಶದಿಂದ ಬರ್ತಾ ಉಂಟು ನೀರು. ಅದಕ್ಕೆ ನೋಡ್ತಾ ಇದೆ, ಲಿಟ್ರಲಿ ಆಕಾಶದಿಂದ ಬರ್ತಾ ಉಂಟು ನೋಡಿ ನೀರು. ಸಬ್ಸ್ಕ್ರೈಬ್ ಟು ದಾರಿ ಸೀಕರ್ಸ್. ಇದೇ ಥರ ಇನ್ನು ತುಂಬ ಅಡ್ವೆಂಚರ್ಸ್ ಆಗಿದೆ ಬ್ರೋ. ಇದೇನು ಅಲ್ಲ, ವಿ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ. ಹೂದೋಟವೇ ಆದರೆ ಹೂಗಳ ಬದಲು ಸೊ ಬ್ರೋ, ನೀವು ಕಾಂತಾರ ಮೂವಿಯಲ್ಲಿ ಒಂದು ಫಾಲ್ಸ್ ನೋಡಿದ್ದೀರಲ್ಲ, ಬ್ಯಾಕ್ಗ್ರೌಂಡಲ್ಲಿ ಒಂದು ಫಾಲ್ಸು, ಒಂದು ವಿಲೇಜು. ಸೊ ನಾನಿವತ್ತು ಆ ಕಾಂತಾರ ಫಾಲ್ಸಿಗೆ ಬಂದಿದ್ದೀನಿ. ಬೆಳಕಲ್ ತೀರ್ಥ ಫಾಲ್ಸ್. ಕಾಂತಾರ ಸೆಟ್ ಹಾಕಿದ್ರು ಅಲ್ಲೇ, ಅದೇ ಬೆಟ್ಟದ ಮೇಲೆ ಕಾಂತಾರ ಸೆಟ್ ಹಾಕಿದ್ರು. ಸೊ ಇಲ್ಲಿಂದ ನೋಡೋದಿಲ್ಲ ಆ್ಯಕ್ಚುಲಿ, ಫುಲ್ಲು ಫಾಗ್ ಕವರ್ ಆಗಿದೆ. ಸೊ ಕಾಂತಾರ ಸೆಟ್ ಹಾಕಿದ್ದು ಎಕ್ಸಾಕ್ಟ್ ನನ್ನ ಎದುರುಗಡೆನೇ ಇದೆ. ಬಟ್ ನನಗೂ ನೋಡ್ತಾ ಇಲ್ಲ, ಏನೋ ಒಂದು ಸ್ವಲ್ಪ ಡಿಮ್ ಆಗಿ ನೋಡ್ತಾ ಉಂಟು. ಬಟ್ ಕ್ಯಾಮರಾದಲ್ಲಂತೂ ಕ್ಯಾಪ್ಚರ್ ಆಗೋದೇ ಇಲ್ಲ, ಫುಲ್ ಫಾಗ್ ಅಷ್ಟೇ. ಸೊ ಅಲ್ಲಿ ಕಾಂತಾರ ಸೆಟ್ ಹಾಕಿತ್ತು. ನಡಕ್ತಾವ ನೀವು ನಡಕೆ ರಿಷಬ್ ಶೆಟ್ಟಿ ಅವರು ಈ ಫಾಲ್ಸ್ನ ಯಾಕೆ ಚೂಸ್ ಮಾಡಿದ್ರು ಅಂತ ಈ ವ್ಲಾಗ್ನ ಇಲ್ಲಿ ತನಕ ನೋಡಿದ್ರೆ ನಿಮಗೆ ಗೊತ್ತಾಗಿರ್ತದೆ. ಫಾಲ್ಸ್ ಮಾತ್ರ ಪೀಸ್ ಅಷ್ಟು. ಬನ್ನಿ ಈಗ ಕೆಳಗಡೆ ಇಳಿಬೇಕು. ಎಷ್ಟು ಕಷ್ಟಪಟ್ಟು ಮೇಲ್ಗಡೆ ಹತ್ತು ಬಂದರೆ ಅಂತ ನೋಡಿದ್ರಿ. ಸೊ ಅದೇ ಥರ ಕೆಳಗಡೆ ಇಳಿಬೇಕು. ಗುಹೆ ಥರ ಉಂಟು, ಗುಹೆದೊಳಗೆ ಹೋಗ್ಬೇಕೀಗ. ಅಡ್ವೆಂಚರ್ ಅಂದರೆ ಇದು ಬ್ರೋ, ಅಡ್ವೆಂಚರ್. ನೀವು ರಿಯಲ್ ಅಡ್ವೆಂಚರ್ ನೋಡಬೇಕಂದ್ರೆ ದಾರಿ ಸೀಕರ್ಸಲ್ಲಿ ಮಾತ್ರ. ಇದಿನ್ನೂ ಮೊದಲ ಅಧ್ಯಾಯ. ಅಷ್ಟೊಂದು ಇನ್ನೊಂದು ದಂತಕಥೆ, ಇನ್ನೂ ತುಂಬ ದಂತಕಥೆಗಳು ಬರ್ತಾ ಇರ್ತವೆ ವೀಕ್ಲಿ. ಸೊ ನಿಮ್ಮ ಕೆಲಸ ಏನಂದರೆ ಸಬ್ಸ್ಕ್ರೈಬ್ ಮಾಡಿಟ್ಬಿಟ್ರೆ ಆಗೋಯ್ತು ಅಷ್ಟೇ. ಹಿಂಗೆ ಹತ್ಕೊಂಡಿರಿ ನಾವು. ಬಾವಿ ಇದ್ದಂಗೆ ಲಿಟ್ರಲಿ 90 ಡಿಗ್ರಿ. ನಾವು ಹಿಂಗೆ ಬಂದರೆ ನನಗೆ ಹೀಗೆ ಗೊತ್ತಾಯ್ತು. 90 ಡಿಗ್ರಿ ಹತ್ತದು, 360 ಡಿಗ್ರಿ ವ್ಯೂ ಅಷ್ಟೇ. ತುಂಬ ಜೋರಾಗಿ ಮಳೆನೂ ಬರ್ತಾ ಉಂಟು.
ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಐ ಥಿಂಕ್ ನಾನೇ ನೋಡ್ತಾ ಇಲ್ಲ ಅನಿಸ್ತದೆ ಆ ಥರ ಕತ್ಲು. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಸೊ ಕಮೆಂಟ್ ಕಮ್ಮಿ ಆಗ್ತಾ ಉಂಟು ಬ್ರೋ, ನಿಮ್ಮದು ಕಮೆಂಟ್ ಮಾಡಬೇಕು, ಎಲ್ಲರೂ ಕಮೆಂಟ್ ಮಾಡಬೇಕು. ಸೊ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಲೆನ್ಸಿಂದ ನಿಮ್ಮ ಫೀಡ್ಗೆ ಬರ್ತೀವಿ. ಸೊ ಅಲ್ಲಿ ತನಕ ಪೀಸ್ ಔಟ್.